ಸಹೋದ್ಯೋಗಿಯ ಗನ್ ಕಳವು ಮಾಡಿ ಹೈ ಡ್ರಾಮಾ ಮಾಡಿದ್ದಷ್ಟೇ ಅಲ್ಲದೆ ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸಿದ ಪೇದೆ ಪುರುಷೋತ್ತಮ್ನನ್ನ ಕಾಟನ್ಪೇಟೆ ಪೊಲೀಸರು ಬಂಧಿಸಿದ್ದಾರೆ. ಸದ್ಯ ವೈದ್ಯಕೀಯ ಪರೀಕ್ಷೆಗಾಗಿ ಪೇದೆ ಪುರುಷೋತ್ತಮ್ನನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ. ಅಂದಹಾಗೆ ಪೇದೆ ಪುರುಷೋತ್ತಮ್ 2006ರಲ್ಲಿ ರಾಜಭವನದ QRT ತಂಡದಲ್ಲಿದ್ದಾಗ ಮುಖ್ಯ ಪೇದೆ ದಶರಥ್ ರಾವ್ ಬಳಿ ಇದ್ದಂತಹ ಗನ್ ಅನ್ನ ಕದ್ದಿದ್ದ. ಪೇದೆಯ ಈ ಕಳ್ಳತನ ಸ್ಟೋರಿ ಬಯಲಾಗಿದ್ದು ಫೆಬ್ರವರಿ 17ರಂದು ಆತನ ಮೇಲೆ ನಡೆದಂತಹ ಪ್ರಕರಣದಿಂದ. ಆವತ್ತು ಮೈಸೂರು ರಸ್ತೆ ವಿನಾಯಕ ಟಾಕೀಸ್ ಬಳಿ ಪೇದೆ ಪುರುಷೋತ್ತಮ್ ಮೇಲೆ ಹಲ್ಲೆ ನಡೆದಿತ್ತು. ಹಲ್ಲೆ ಸಂಬಂಧ ಪೇದೆ ಪುರುಷೋತ್ತಮ್ ದೂರನ್ನು ಕೂಡ ದಾಖಲಿಸಿದ್ರು. ಪೇದೆ ಪುರುಷೋತ್ತಮ್ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಟನ್ಪೇಟೆ ಪೊಲೀಸರು ಆರೋಪಿ ಅಣ್ಣಾಮಲೈನನ್ನ ಇವತ್ತು ಬಂಧಿಸಿದ್ರು. ಆದರೆ ಈತನ ವಿಚಾರಣೆ ವೇಳೆ ಪೇದೆ ಪುರುಷೋತ್ತಮ್ ಮೇಲೆಯೇ ಅನುಮಾನ ಮೂಡಿತ್ತು. ಕೂಡಲೇ ಪೊಲೀಸರು ಪೇದೆ ಪುರುಷೋತ್ತಮ್ ಮನೆ ಮೇಲೆ ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ರು. ತನಿಖೆಯ ವೇಳೆ ಪೇದೆ ನಿವಾಸದಲ್ಲಿ ಮತ್ತೊಂದು ಗನ್ ಪತ್ತೆಯಾಗಿತ್ತು. ಈ ಹಿಂದೆ ಕೂಡ ಪೇದೆಯ ವಿರುದ್ಧ 3-4 ಕೇಸುಗಳು ದಾಖಲಾಗಿದ್ದವು. ಹಿರಿಯ ಪೊಲೀಸ್ ಅಧಿಕಾರಿ ಗನ್ಮ್ಯಾನ್ ಆಗಿದ್ದ ವೇಳೆ ಪುರುಷೋತ್ತಮ್ ಓರ್ವನನ್ನ ಕಳ್ಳ ಅಂತ ಫೈರಿಂಗ್ ಮಾಡಿ ಕೊಂದಿದ್ದ. ಅಲ್ಲದೆ ರಾಜಕಾರಣಿಯೋರ್ವರ ಬಳಿ ಇದ್ದಾಗಲೂ ಕೂಡ ಸುಖಾಸುಮ್ಮನೆ 7 ಸುತ್ತು ಗಾಳಿಯಲ್ಲಿ ಗುಂಡು ಹಾರಿಸಿದ್ದ. ಇನ್ನೂ ಅನೇಕ ಅಪರಾಧ ಮಾಡಿರುವ ಆರೋಪ ಪೇದೆ ಪುರುಷೋತ್ತಮ್ ವಿರುದ್ಧ ಕೇಳಿ ಬಂದಿದೆ. ಈಗ ಸದ್ಯ ಅದನ್ನ ಆಸ್ಪತ್ರೆಗೆ ದಾಖಲಿಸಿ ಹೆಲ್ತ್ ಪರೀಕ್ಷೆಯನ್ನ ಮಾಡಲಾಗ್ತಾ ಇದೆ. ಸಹೋದ್ಯೋಗಿಯ ಗನ್ ಕಳವು ಮಾಡಿ ಹೈ ಡ್ರಾಮಾ ಮಾಡಿದಷ್ಟೇ ಅಲ್ಲದೆ ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸಿದಂತಹ ಪೇದೆ ಪುರುಷೋತ್ತಮ್ನನ್ನ ಕಾಟನ್ಪೇಟೆ ಪೊಲೀಸರು ಈಗ ಬಂಧಿಸಿ ಕರ್ಕೊಂಡು ಹೋಗ್ತಾ ಇರೋದು. ವೈದ್ಯಕೀಯ ಪರೀಕ್ಷೆಗಾಗಿ ಪೇದೆ ಪುರುಷೋತ್ತಮ್ನನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ. 2006ರಲ್ಲಿ ನಡೆದಿರುವಂತಹ ಘಟನೆಗೆ ಸಂಬಂಧಪಟ್ಟಂತೆ ಈಗ ಆತನನ್ನು ಅರೆಸ್ಟ್ ಮಾಡಲಾಗಿದೆ. QRT ತಂಡದಲ್ಲಿದ್ದಾಗ ಮುಖ್ಯ ಪೇದೆ ದಶರಥ್ ರಾವ್ ಬಳಿದಂತಹ ಗನ್ ಅನ್ನ ಈತ ಕದ್ದಿದ್ದ. ಪೇದೆಯ ಈ ಕಳ್ಳತನ ಸ್ಟೋರಿ ಬಯಲಾಗಿದ್ದು ಮೊನ್ನೆ ಫೆಬ್ರವರಿ 17ರಂದು ಆತನ ಮೇಲೆ ಏನೊಂದು ಪ್ರಕರಣ ನಡೆದಿತ್ತು. ಮೈಸೂರು ರಸ್ತೆ ವಿನಾಯಕ್ ಟಾಕೀಸ್ ಬಳಿ ಪೇದೆ ಪುರುಷೋತ್ತಮ್ ಮೇಲೇನೋ ಹಲ್ಲೆ ನಡೆದಿತ್ತು. ಈ ಸಂಬಂಧ ಪೇದೆ ಪುರುಷೋತ್ತಮ್ ದೂರನ್ನ ಕೊಡೋದಕ್ಕೆ ಬಂದಿದ್ದ. ಪೇದೆ ಪುರುಷೋತ್ತಮ್ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಟನ್ಪೇಟೆ ಪೊಲೀಸರು ಆರೋಪಿ ಅಣ್ಣಾಮಲೈನನ್ನ ಇವತ್ತು ಬಂಧಿಸಿದ್ರು. ಆದ್ರೆ ಈತನ ವಿಚಾರಣೆಯ ವೇಳೆ ಪೇದೆ ಪುರುಷೋತ್ತಮ್ ಮೇಲೆಯೇ ಸಾಕಷ್ಟು ಅನುಮಾನ ಮೂಡಿತ್ತು ಪೊಲೀಸರಿಗೆ. ಕೂಡಲೇ ಪೊಲೀಸರು ಪೇದೆ ಪುರುಷೋತ್ತಮ್ನ ಮನೆ ಮೇಲೆ ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ರು. ಆ ಸಂದರ್ಭ ಪೇದೆ ನಿವಾಸದಲ್ಲಿ ಮತ್ತೊಂದು ಗನ್ ಪತ್ತೆಯಾಗಿತ್ತು. ಈ ಹಿಂದೆ ಕೂಡ ಪೇದೆಯ ವಿರುದ್ಧ 3-4 ಕೇಸುಗಳು ದಾಖಲಾಗಿದ್ದವು. ಹಿರಿಯ ಪೊಲೀಸ್ ಅಧಿಕಾರಿ ಗನ್ಮ್ಯಾನ್ ಆಗಿದ್ದ ವೇಳೆ ಪುರುಷೋತ್ತಮ್ ಒಬ್ಬನನ್ನ ಕಳ್ಳ ಅಂತ ಹೇಳಿ ಫೈರಿಂಗ್ ಮಾಡಿ ಕೊಂದು ಬಿಟ್ಟಿದ್ದ. ಅಷ್ಟು ಮಾತ್ರವಲ್ಲ, ರಾಜಕಾರಣಿಯೋರ್ವರ ಬಳಿ ಇದ್ದಾಗ ಕೂಡ ಸುಖಾಸುಮ್ಮನೆ 7 ಸುತ್ತು ಗುಂಡು ಹಾರಿಸಿ ಗಾಳಿಯಲ್ಲಿ ಗುಂಡು ಹಾರಿಸಿ ಅವಾಂತರ ಸೃಷ್ಟಿಸಿದ್ದ. ಇನ್ನೂ ಕೂಡ ಅನೇಕ ಅಪರಾಧ ಮಾಡಿರುವ ಆರೋಪ ಪೇದೆ ಪುರುಷೋತ್ತಮ್ ವಿರುದ್ಧ ಕೇಳಿ ಬಂದಿದೆ. ಹೀಗಾಗಿ ಪೊಲೀಸರು ಈಗ ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಮಾತ್ರವಲ್ಲ, ವೈದ್ಯಕೀಯ ಪರೀಕ್ಷೆಗಾಗಿ ಕರ್ಕೊಂಡು ಹೋಗಲಾಗ್ತಾ ಇದೆ.